ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಬೇಳೆ ಹಾಕಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಅದನ್ನು ಈ ರೀತಿ ವಾಶ್ ಮಾಡಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪ ನೀರಿರಬಾರ್ದು ಆಯಿತಾ. ಒರೆಸ್ಕೊಂಡಾದ ತಕ್ಷಣ ಹಿಂದೆಗಡೆ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊತೀನಿ. ಆ ಥರ ಎಲ್ಲ ಇಟ್ಕೊತೀನಿ. ನೋಡಿ ಈ ಥರ ಎಲ್ಲ ಹಿಂದೆಗಡೆದೆಲ್ಲ ಎಲ್ಲ ತೊಗೊಂಡಿದ್ದೀನಿ. ಈ ಥರ ಸಾಂಬಾರಿಗೆ ಇಷ್ಟು ಮಧ್ಯದಲ್ಲಿ ಒಂದು ಕಟ್ ಕೊಟ್ಟು ಇದು ಮಾಡ್ತೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಹಚ್ಕೊಬೇಕು. ಇಲ್ಲಾಂದರೆ ಅದು ಲೋಳೆ ಬಿಟ್ಕೊಳುತ್ತೆ ಅಲ್ಲ, ಅದು ಕಪ್ಪಾಗ್ಬಿಡುತ್ತೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಿಗೆ ಬೇಳೆ ಮತ್ತು ಹೆಸರು ಕಾಳನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟು ಚೆನ್ನಾಗಿ ತೊಳೆದು ಅದರ ನೀರನ್ನು ತೆಗೆದುಬಿಟ್ಟು ಅದನ್ನು ನೀರನ್ನು ತೆಗೆದು ನೀರು ಹಾಕಿ ಒಂದು ಸ್ವಲ್ಪ ಬೇಯಿಸೋಕ್ಕೆ ಇಟ್ಕೊಳ್ಳೋಣ. ಓಕೆ, ಒಂದೆರಡು ವಿಷಲ್ ಬಿಡೋಣ. ಚೆನ್ನಾಗಿ ಬೇಳೆ ಮತ್ತು ಹೆಸರು ಕಾಳು ಚೆನ್ನಾಗಿ ಬೇಯಲಿ. ಆಮೇಲೆ ಮಧ್ಯದಲ್ಲಿ ನಾವು ಹಿಂಗೆ ಎರಡು ಟೊಮೊಟೊನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ಬೇಳೆ ಬೆಂದಿದೆ. ಬೇಳೆ ಮತ್ತು ಹೆಸರು ಕಾಳನ್ನು ಇದನ್ನು ವಿಸ್ಕರಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ. ಆಮೇಲೆ ರುಬ್ಕೊಂಡಿದ್ದಂಥ ಎರಡು ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಆನಂತರ ಹುರಿದ್ಕೊಂಡಿದ್ದ ಬೆಂಡೆಕಾಯಿ ನೋಡಿ, ಒಂದು ಸ್ವಲ್ಪನೂ ಲೋಳೆ ಇಲ್ಲ, ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲರನ್ನು. ಮಿಕ್ಸ್ ಮಾಡೋಣ. ಈಗ ಸಾಂಬಾರು ಪುಡಿ 2 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮತ್ತು ನೀರು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬೇಯಕ್ಕಿಡೋಣ. ಆದರೆ ಕುಕ್ಕರ್ ಮುಚ್ಚಳ ಹಾಕಬಾರ್ದು, ಹಾಗೆ ಮೇಲೆ ಕುಕ್ಕರ್ ಮುಚ್ಚಳ ಸುಮ್ಮನೆ ಹಾಗೆ ಇಟ್ಟು ಇದನ್ನು ಬೇಯಕ್ಕಿಡಬೇಕು. ನೋಡಿ ಮುಚ್ಚಳ ಹಾಕಿದ್ದೀನಿ. ಅದು ವೆಯ್ಟ್ ಹಾಕಲ್ಲ, ವಿಷಲ್ ಬರ್ಸಲ್ಲ, ಸುಮ್ಮನೆ ಅದೇ ಥರ ಬಾಯ್ಲ್ ಆಗಲಿಕ್ಕೆ. ಆ ಬಾಯ್ಲಲ್ಲೇ ಇದು ಬೇಯಬೇಕು. ಸೊ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೋಣ. ಮತ್ತು ಕಲೋಂಜಿ ಅಂತ ಬರುತ್ತಲ್ಲ, ಕಪ್ಪು ಜೀರಿಗೆ ಅಂತಲೂ ಅಂತಾರೆ, ಮತ್ತು ಈರುಳ್ಳಿ ಬೀಜ ಅಂತಲೂ ಅಂತಾರೆ. ತುಂಬ ಒಳ್ಳೆಯದು ಕೂದಲಿಗೆ, ಅದಕ್ಕೆಲ್ಲ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಡೈಲಿ ಕನ್ಸಂಪ್ಷನ್ ಇದ್ದರೆ ಈ ಥರ ಇದರಲ್ಲಿ ಒಗ್ಗರಣೆಯಲ್ಲಿ ತುಂಬ ಒಳ್ಳೆಯದು. ಎಲ್ಲ ಸಿಡಿದ ತಕ್ಷಣ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಈರುಳ್ಳಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಆ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಒಗ್ಗರಣೆಗೆ ಇಷ್ಟು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಇದನ್ನು ಹಾಕ್ತಿದ್ದಂಗೆ ಸಾರು ಮಳ್ತಾ ಇದೆ ನೋಡೋಣ. ಮಳ್ತಾ ಇದೆ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಮಾಡಿದ್ದನ್ನು ಹಾಕ್ಬಿಡೋಣ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಬೆಂಡೆಕಾಯಿ ಬೇಯ್ತಾ ಇದೆ. ಇನ್ನೂ ಇದು ಕಲರ್ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಕಲರು ಕಂದಾಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಬೆಂಡೆಕಾಯಿ ಬೆಂದಿದೆ ಅಂತ. ಅದಕ್ಕೆ ವಿಷಲ್ ಹಾಕಿದ್ವಿ. ವಿಷಲ್ ಹಾಕ್ಬಿಟ್ರೆ ತುಂಬ ಕಲಸೋಗ್ಬಿಡುತ್ತೆ. ವಿಷಲ್ ಹಾಕ್ದಲೇ ಬೆಂಡೆಕಾಯಿನ ಬೆಳೆಸಬೇಕು. ಇದೇನು ಹಾರ್ಡ್ಲಿ ಇಟ್ ವಿಲ್ ಟೇಕ್ಸ್ 10 ಮಿನಿಟ್ಸ್ ತೊಗೊಳತ್ತಷ್ಟೇ. ನೋಡಿ ಆಗಿದೆ. ಈಗೆಲ್ಲ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತದಲ್ಲ ನೋಡಿ. ಸಾಂಬಾರಲ್ಲಿ ಒಂದು ಲೋಳೆ ಇರೋಲ್ಲ, ಚೆನ್ನಾಗಿರುತ್ತೆ. ಇದನ್ನು ಚಪಾತಿಗೂ ಊಟ ಮಾಡ್ಬೋದು, ಮುದ್ದೆಗೂ ಊಟ ಮಾಡ್ಬೋದು. ಥ್ಯಾಂಕ್ ಯು.